ನೀವು ಅಡಿಗೆಯಲ್ಲಿ ಬಳಸುವಂತಹ ತೆಂಗಿನ ಹಾಲು ನಿಮಗೆ ಅಂದವನ್ನ ಹೆಚ್ಚುತ್ತೆ ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಾ? ಈ ಮಾಹಿತಿಯನ್ನ ಪಡೆಯೋದಕ್ಕಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಚರ್ಮದ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಇದು ನೈಸರ್ಗಿಕ ಹಾಗೆ ಪರಿಣಾಮಕಾರಿಯಾಗಿರುವಂತಹ ಪರಿಹಾರವಾಗಿದೆ. ಉರಿ ಹಾಗೆ ರ್ಯಾಷಸ್ ಅಥವಾ ಗಾಯ ಇದ್ದಾಗ ತಂಪಾದ ಸ್ಪರ್ಶ ಪಡಿಬೇಕು ಅಂತಿದ್ರೆ ಅಥವಾ ಬೇಸಿಗೆಯ ಬಿಸಿಲು ಇದ್ದಾಗ ಇದರಿಂದಾಗಿ ಚರ್ಮ ಉರಿತಾ ಇದ್ರೆ ಅಥವಾ ಕೆಂಪಾಗಿದ್ರೆ ಸ್ನಾನಕ್ಕಿಂತ 30 ನಿಮಿಷಗಳ ಮೊದಲು ತೆಂಗಿನ ಹಾಲನ್ನ ಹಚ್ಕೊಳ್ಳಿ. ಇದರ ನೈಸರ್ಗಿಕ ತಂಪು ಗುಣ ಉರಿ ಹಾಗೆ ಕಿರಿಕಿರಿಯನ್ನ ಕಡಿಮೆ ಮಾಡುತ್ತೆ. ಬಿಸಿಲಿನಿಂದಾಗಿರುವಂತಹ ಸುಟ್ಟ ಗಾಯಕ್ಕೆ ಉಪಶಮನ ನೀಡೋದಕ್ಕಾಗಿ ಅಥವಾ ಬಿಸಿಲಿನಿಂದ ಚರ್ಮ ಸುಟ್ಟು ಕಪ್ಪಾಗಿದ್ದರೆ ಅಥವಾ ನೋವಾಗ್ತಾ ಇದ್ರೆ ತೆಂಗಿನ ಹಾಲು ತಕ್ಷಣಕ್ಕೆ ಪರಿಹಾರ ನೀಡುತ್ತೆ. ಇದರಲ್ಲಿರುವಂತಹ ಉರಿಯೂತ ನಿವಾರಕ ಗುಣಗಳು ಹಾಗೆ ಊತ ಹಾಗೆ ನೋವನ್ನ ಕಡಿಮೆ ಮಾಡೋದಕ್ಕೆ, ಚರ್ಮವನ್ನ ಬೇಗ ಗುಣಮುಖ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಳವಾಗಿರುವಂತಹ ತೇವಾಂಶ ಹಾಗೆ ಮೃದು ಚರ್ಮಕ್ಕಾಗಿ ಕೂಡ ಈ ತೆಂಗಿನಕಾಯಿಯ ಹಾಲು ಸಹಾಯ ಮಾಡುತ್ತೆ. ನಿಮ್ಮ ಚರ್ಮ ಒಣಗಿದ್ರೆ ತೆಂಗಿನ ಹಾಲು ಅದ್ಭುತವಾಗಿರುವಂತಹ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರುವಂತಹ ಆರೋಗ್ಯಕರ ಕೊಬ್ಬುಗಳು ಚರ್ಮದ ತೇವಾಂಶವನ್ನ ಲಾಕ್ ಮಾಡುತ್ತೆ ಹಾಗೆ ಚರ್ಮವನ್ನ ಸಾಫ್ಟ್ ಹಾಗೆ ಹೈಡ್ರೇಟ್ ಆಗಿ ಇಡುತ್ತೆ. ತೆಂಗಿನ ಹಾಲು ಎಣ್ಣೆಯುಕ್ತ ಚರ್ಮಕ್ಕೆ ಒಂದು ಸೂಕ್ತವಾಗಿರುವಂತಹ ಕ್ಲೆನ್ಸರ್. ಇದು ಚರ್ಮದ ರಂಧ್ರಗಳನ್ನ ಮುಚ್ಚದೆ ಆಳವಾಗಿರುವಂತಹ ಸ್ವಚ್ಛತೆಯನ್ನ ಒದಗಿಸುತ್ತೆ. ಹಾಗೆ ನೈಸರ್ಗಿಕ ಮೇಕಪ್ ಕ್ಲೆನ್ಸರ್ ಆಗಿ ಕೂಡ ನೀವು ಇದನ್ನ ಬಳಸಬಹುದು. ನಿಯಮಿತವಾಗಿ ತೆಂಗಿನ ಹಾಲನ್ನ ಹಚ್ಚೋದ್ರಿಂದಾಗಿ ಚರ್ಮಕ್ಕೆ ಪೋಷಣೆ ಸಿಗುತ್ತೆ. ಹಾಗೆ ಇದು ಕಾಲಾಜನ್ ಉತ್ಪಾದನೆಯನ್ನ ಉತ್ತೇಜಿಸಿ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಚರ್ಮಕ್ಕೆ ಯೌವನದ ಕಾಂತಿಯನ್ನ ನೀಡುತ್ತೆ. ಇಲ್ಲೊಂದು ವಿಶೇಷವಾಗಿರುವಂತಹ ಟಿಪ್ಸ್ ಇದೆ. 1 ಚಮಚ ತೆಂಗಿನ ಹಾಲಿಗೆ 1 ಚಿಟಿಕೆ ಅರಿಶಿಣ ಬೆರೆಸಿ ಈ ಪೇಸ್ಟ್ ಅನ್ನ ಚರ್ಮದ ಮೇಲೆ ಹಚ್ಚಿ 10 ನಿಮಿಷಗಳ ಕಾಲ ಬಿಟ್ಟು ನಂತರ ತೊಳೆಯಿರಿ. ಇದು ನಿಮ್ಮ ಮೈ ಬಣ್ಣವನ್ನ ಹೆಚ್ಚಿಸಿ ಆರೋಗ್ಯಕರ ಹೊಳಪನ್ನ ನೀಡುತ್ತೆ. ಇನ್ಮುಂದೆ ತೆಂಗಿನ ಹಾಲನ್ನ ಕೇವಲ ರುಚಿಕರವಾಗಿರುವಂತಹ ಅಡುಗೆಗೆ ಮಾತ್ರವಲ್ಲ, ನಿಮ್ಮ ಸೌಂದರ್ಯದ ಸಂಗಾತಿಯನ್ನಾಗಿ ಕೂಡ ನೀವು ಬಳಸಬಹುದು. ಈ ರೀತಿಯ ಅನೇಕ ಮಾಹಿತಿಗಳನ್ನ ಪಡೆಯೋದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಖನಗಳನ್ನ ಹ್ಯಾಪಿಯರ್ ಸ್ಟೈಲ್ ಕನ್ನಡ ವೆಬ್ಸೈಟ್ ಅಲ್ಲಿ ಓದಿ.